ಬೆಂಗಳೂರು ನಗರದ ಐತಿಹಾಸಿಕ ಲಾಲ್ಬಾಗ್ನಲ್ಲಿ ಮತ್ತೊಮ್ಮೆ ಹೂಗಳ ವೈಭವ ಅನಾವರಣಗೊಳ್ಳಲಿದೆ. ಆಗಸ್ಟ್ 6ರಿಂದ 17ರವರೆಗೆ ನಡೆಯಲಿರುವ 220ನೇ ಫಲಪುಷ್ಪ ಪ್ರದರ್ಶನ ಈ ಬಾರಿ ಗಂಗರ ಸಾಮ್ರಾಜ್ಯದ ಪರಿಕಲ್ಪನೆಯೊಂದಿಗೆ ನಡೆಯಲಿದ್ದು, ಬಾಹುಬಲಿ ಪುಷ್ಪಾಕೃತಿ ಪ್ರಮುಖ ಆಕರ್ಷಣೆಯಾಗಲಿದೆ. ಈ ಕುರಿತು ತೋಟಗಾರಿಕೆ ಇಲಾಖೆ ಮಾಹಿತಿಯನ್ನ ನೀಡಿದೆ. ಹೌದು, ತೋಟಗಾರಿಕೆ ಇಲಾಖೆಯ ವತಿಯಿಂದ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನವನ್ನ ಆಗಸ್ಟ್ 6ರಿಂದ 17ರವರೆಗೆ ಆಯೋಜಿಸಲಾಗಿದೆ. ಪ್ರತಿ ವರ್ಷ 2 ಬಾರಿ ನಡೆಯುವ ಫಲಪುಷ್ಪ ಪ್ರದರ್ಶನ ಈ ಬಾರಿ ಗಂಗರ ಸಾಮ್ರಾಜ್ಯದ ವೈಭವವನ್ನ ಬಿಂಬಿಸುವ ವಿಶೇಷ ಪರಿಕಲ್ಪನೆಯೊಂದಿಗೆ ಸಿದ್ಧಗೊಂಡಿದೆ. ಗಂಗರ ಸಾಮ್ರಾಜ್ಯದ ಇತಿಹಾಸವನ್ನ ಪ್ರತಿಬಿಂಬಿಸುವ ಪುಷ್ಪಕೃತಿಗಳು ದೇವಸ್ಥಾನದ ಮಾದರಿ ಹಾಗೂ ಬಾಹುಬಲಿ ಮೂರ್ತಿಯನ್ನ ಸಂಪೂರ್ಣ ಹೂಗಳಿಂದ ನಿರ್ಮಿಸಲಾಗಿದ್ದು, ಪ್ರದರ್ಶನಕ್ಕಾಗಿ 4 ದೇಶಗಳಿಂದ 7 ಬಗೆಯ ವಿಶೇಷ ಹೂಗಳನ್ನು ತರಿಸಲಾಗಿದ್ದು, ಅವು ಸಾರ್ವಜನಿಕರ ಪ್ರಮುಖ ಆಕರ್ಷಣೆಯಾಗಲಿವೆ. ಆಗಸ್ಟ್ 6ರಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಫಲಪುಷ್ಪ ಪ್ರದರ್ಶನವನ್ನ ಉದ್ಘಾಟಿಸಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸಾರ್ವಜನಿಕರಿಗೆ ಪ್ರದರ್ಶನ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಫಲಪುಷ್ಪ ಪ್ರದರ್ಶನ ಆಯೋಜಿಸ್ತಾ ಇದ್ದೀವಿ. 6ನೇ ತಾರೀಕಿಂದ 17ನೇ ತಾರೀಕು 12 ದಿವಸ ನಡೆಯಲಿದೆ. ಈ ವರ್ಷ ನಮ್ಮ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜವಂಶವಾದ ಗಂಗಾ ಸಾಮ್ರಾಜ್ಯ ವೈಭವ ಅನ್ನೋ ಪರಿಕಲ್ಪನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು 6ನೇ ತಾರೀಕು 11 ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆಯ ನಂತರ ಸಾರ್ವಜನಿಕರಿಗೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶ ಇದೆ. ಓಕೆ, ಎಷ್ಟು ವೆಚ್ಚದಲ್ಲಿ ಮಾಡ್ತಿದ್ದೀರಾ? ಯಾವೆಲ್ಲ ರೀತಿಯ ಹೂಗಳನ್ನು ಬಳಕೆ ಮಾಡ್ತಾ ಇದ್ದೀವಿ? ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಟಿಕೆಟನ್ನು ಸಹ ನಿಗದಿಪಡಿಸಿದ್ದೇವೆ. ಪ್ರತಿ ವರ್ಷ ಸಾರ್ವಜನಿಕರ ಸಹಕಾರದಿಂದ, ಮಾಧ್ಯಮ ಮಿತ್ರರ ಸಹಕಾರದಿಂದ ಭಾಳಷ್ಟು ಜನ ಭೇಟಿ ನೀಡ್ತಾ ಇದ್ದು, ಬಹುತೇಕ ಪ್ರಕರಣಗಳಲ್ಲಿ ನಾವು ಖರ್ಚು ಮಾಡೋದಕ್ಕಿಂತ ಹೆಚ್ಚು ಹಣ ಇಲಾಖೆಗೆ ಬರ್ತಾ ಇದೆ. ಅದೇ ರೀತಿ ನಾವು ಈ ವರ್ಷವೂ ಸುಮಾರು 10 ಲಕ್ಷ ಜನ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗವಹಿಸುವ ನಿರೀಕ್ಷಣೆ ಇಟ್ಕೊಂಡು. ಫೀಸ್ ಏನಿದೆ? ಪ್ರದರ್ಶನದ ಭದ್ರತೆಗೆ ಸಂಬಂಧಿಸಿ ಪೊಲೀಸ್ ಇಲಾಖೆಯೊಂದಿಗೆ ಈಗಾಗಲೇ ಸಭೆ ನಡೆಸಲಾಗಿದ್ದು, ಅಗತ್ಯ ಭದ್ರತಾ ಹಾಗೂ ಸಂಚಾರ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಲಾಲ್ಬಾಗ್ಗೆ ಮೆಟ್ರೋ ಸಂಪರ್ಕ ಇರೋದ್ರಿಂದ ಸಾರ್ವಜನಿಕರು ಮೆಟ್ರೋ ಸೇವೆ ಬಳಸುವಂತೆ ತೋಟಗಾರಿಕೆ ಇಲಾಖೆ ಸಲಹೆಯನ್ನ ನೀಡಿದೆ. ವಾಹನಗಳಲ್ಲಿ ಬರುವವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದ್ದು, ಮಕ್ಕಳ ಪ್ರವೇಶ ದರ 30 ರೂಪಾಯಿಯಾಗಿದ್ದು, ಟಿಕೆಟ್ಗಳನ್ನ ಸ್ಥಳದಲ್ಲಿಯೇ ಹಾಗೂ ಆನ್ಲೈನ್ಗಳಲ್ಲೂ ಕೂಡ ಬುಕ್ ಮಾಡಬಹುದಾಗಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ತುರ್ತು ಚಿಕಿತ್ಸೆಗಾಗಿ ನಾವು ಆಸ್ಪತ್ರೆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಆಮೇಲೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಆಂಬುಲೆನ್ಸ್ ವ್ಯವಸ್ಥೆ 4 ಪ್ರವೇಶ ದ್ವಾರಗಳಲ್ಲಿ ಸಹ ಆಂಬುಲೆನ್ಸ್ ವ್ಯವಸ್ಥೆಯನ್ನು ನಾವು ರೆಡಿ. ಬಂದೋಬಸ್ತ್ ಯಾವ ರೀತಿ? ಬಂದೋಬಸ್ತ್ ಪೊಲೀಸ್ ಇಲಾಖೆಯವರ ಜೊತೆಗೆ ಈಗಾಗಲೇ ನಾವು ಹಲವಾರು ಸುತ್ತಿನ ಮಾತುಕತೆ ನಡೆಸಿದ್ದೀವಿ. ಸುಮಾರು 350ರಿಂದ 400 ಜನ ಪೊಲೀಸರು ಈ ಒಂದು ಬಂದೋಬಸ್ತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ಥರ ರಿಸರ್ವ್ ಪೊಲೀಸ್ ಫೋರ್ಸ್ ಒಂದು 300 ಜನ ಅವರು ರಿಸರ್ವ್ ಇರ್ತಾರೆ. ಅವರ ಪೂರ್ಣ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ. ಯಾವ್ಯಾವ ಫ್ಲವರ್ಸ್ ಬಳಸ್ತಾ ಇದ್ದೀರಿ ಸರ್? ಎಷ್ಟು ಥರದ, ಅಂದರೆ ದೇಶ ವಿದೇಶ? ಈಗ ಸುಮಾರು 4 ದೇಶಗಳು, ಅದರಲ್ಲಿ ದಕ್ಷಿಣ ಅಮೇರಿಕಾ, ಕೀನ್ಯಾ, ಹಾಲೆಂಡ್ ಮತ್ತು ಥೈಲ್ಯಾಂಡ್, ಅಲ್ಲಿಂದ ಸುಮಾರು 7 ಬಗೆಯ ವಿಶೇಷ ಪುಷ್ಪಗಳನ್ನು ನಾವು ತರಿಸಿದ್ದೀವಿ. ಅದಲ್ಲದಲ್ಲೇ ನಮ್ಮ ರಾಜ್ಯದಲ್ಲೇ ಬಹುತೇಕ ಕಂಪನಿಗಳು ವಿಶಿಷ್ಟವಾದ ಹೂಗಳನ್ನು ಬೆಳೀತಾರೆ. ಅವುಗಳ ಪ್ರದರ್ಶನ ನಾವು ಮಾಡಿದ್ದೀವಿ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಡಚ್ ಫ್ಲವರ್ಸ್, ಡಚ್ ರೋಸಸ್ ಅಂತ ಏನು ಹೇಳ್ತೀವಿ, ಗುಲಾಬಿ ಉತ್ಪನ್ನದಲ್ಲಿನೂ ಕರ್ನಾಟಕ ರಾಜ್ಯ ಪ್ರಮುಖದಲ್ಲಿದೆ. ಸುಮಾರು 30 ವೆರೈಟಿ, 30 ಬಣ್ಣದ ರೋಸ್ ಫ್ಲವರ್ಸ್ಗಳು ನಮ್ಮಲ್ಲಿದ್ದಾವೆ. ಅವುಗಳ ಪ್ರದರ್ಶನ ಸಹ ನಾವು ಮಾಡ್ತೀವಿ.